ಚಪ್ಪಾಳೆ ತಟ್ಟಿ ಎಲ್ರು. ಓಕೆ, ಥ್ಯಾಂಕ್ ಯು. Thank you, thank you. ಆಮೇಲೆ ದಯವಿಟ್ಟು ಪದೇ ಪದೇ ಎದ್ದೋಗ್ಬೇಡಿ. ಮಕ್ಕಳು ಕೂರಿಸ್ಬೇಕು, ಕ್ಯಾಮ್ರಾ ಇಟ್ಟಿದ್ದಾರಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಮಕ್ಕಳು ಕೂರಿಸಿ ಪದೇ ಪದೇ ಎದ್ದೋಗ್ಬಾರ್ದು. ಇಷ್ಟ ಬನ್ನಿ, ನೀವು ಬನ್ನಿ, ವಾಕ್ಯ ಓದ್ಬೇಕು. Don't touch the. ಅದು ಟಚ್ ಮಾಡಂಗಿಲ್ಲ ನನ್ನ ಕ್ಯಾಮ್ರಾನ. ಅಲ್ಲ, ಒಳ್ಳೆ ಕಡೆ ಇಟ್ಬಿಡಿ. ಏನ್ ಮೆಸೇಜ್ ಕೊಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಟೈಮ್ ಇದು. ಇದೆಲ್ಲ ಇಲ್ಲೇ ಬಿಡುಗಡೆ ಆಗುತ್ತೆ ನಿಮ್ಗೆ. ಎಲ್ಲ ಕೇಳಿಸ್ಕೊಳ್ಳಿ. So time. turn. So praise the Lord. ದೇವರಿಗೆ ಸ್ತೋತ್ರ ಉಂಟಾಗಲಿ. I am very happy to be here in this church. ಈ ಒಂದು ಸಭೆಯಲ್ಲಿ ಇರೋದಕ್ಕೋಸ್ಕರವಾಗಿ ನಾನು ಬಹಳ ಸಂತೋಷ ಪಡ್ತೀನಿ ಇವತ್ತು. Many times I have come to this church. ಅನೇಕ ಸಾರಿ ಈ ಒಂದು ಸಭೆಗೆ ನಾನು ಬಂದಿದ್ದೇನೆ. And pastor also has come to my church. ಪಾಸ್ಟರ್ ಕೂಡ ನಮ್ಮ ಸಭೆಗೆ ಬಂದಿದ್ದಾರೆ. So God was speaking through the pastor many times to our believers. God was speaking through the pastor to our believers many times. ಪಾಸ್ಟರ್ ನನ್ನನ್ನು ಈ ಒಂದು ಸಭೆಗೆ ಬರಲಿಕ್ಕೋಸ್ಕರವಾಗಿ ಆಹ್ವಾನ ಮಾಡಿದ್ರು ಮತ್ತು ವಿಶ್ವಾಸಿಗಳು ಕೂಡ ಅನೇಕ ಸಾರಿ ನಿಮ್ಮನ್ನ ಕೇಳ್ತಿದ್ರು ಈ ಸಭೆ ಬರಬೇಕು ಅಂತ ಕೇಳ್ಕೊಂಡು ಅಂದ್ಬಿಟ್ಟು ಪಾಸ್ಟರ್ ಕೂಡ ನನಗೆ ಹೇಳಿದ್ರು. So whenever pastor comes, people were blessed with the message. ಯಾವಾಗ ಸಭಾ ಸೇವಕರು ಬರ್ತಾರೋ ಅವಾಗ ವಿಶ್ವಾಸಿಗಳು ಕೂಡ ದೇವರ ವಾಕ್ಯದ ಮುಖಾಂತರ ಆಶೀರ್ವದಿಸಲ್ಪಡ್ತಾರೆ. Today also I see everyone are blessed by pastor and everyone's testimony. ಸೊ ಇಲ್ಲಿ ಕೂತಿರುವಂತ ನೀವೆಲ್ಲರೂ ಕೂಡ ಅನೇಕರು ಕೊಟ್ಟಂತ ಸಾಕ್ಷಿಗಳ ಮುಖಾಂತರವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ. So God bless everyone here. ಇಲ್ಲಿರುವಂತ ಎಲ್ಲರನ್ನೂ ಕೂಡ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ. I thank God for being here. ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ, ಯಾಕೆಂದ್ರೆ ದೇವರು ನನಗೆ ಸುರಕ್ಷಿತವಾಗಿ ಕರ್ಕೊಂಡು ಬಂದಕ್ಕೋಸ್ಕರವಾಗಿ. Also thanking pastor and all the believers and sister for inviting me to minister to you. ಸೊ ಇಲ್ಲಿಗೆ ಬಂದು ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಸಭಾಪಾಲಕರು ನನ್ನನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಅವರಿಗೆ, ಅವರ ಪತ್ನಿಗೆ ಮತ್ತು ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. So God will speak into everyone's life. ಸೊ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಇವತ್ತು ನಿಮ್ಮ ಹೃದಯದಲ್ಲಿ ಮಾತಾಡ್ತಾರೆ ಇವತ್ತು. So when you come to Christ, there is a change coming in your life. ಯಾವಾಗ ಯೇಸು ಕ್ರಿಸ್ತನು ನಿಮ್ಮ ಒಳಗಡೆ ಬರ್ತಾನೋ ಅವಾಗ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. Have you noticed the change that has come in your life? ಸೊ ಯೇಸು ಸ್ವಾಮಿ ನಂಬಿರುವಂತವರು, ನೀವು ಯೇಸುವನ್ನ ನಂಬಿದಾಗ ಏನಾದರೂ ಕೂಡ ಒಂದು ಬದಲಾವಣೆಯ ಒಂದು ವಾತಾವರಣ ನೋಡಿದ್ದೀರಾ ನಿಮ್ಮ ಜೀವಿತದಲ್ಲಿ, ನೀವು ಕಂಡಿದ್ದೀರಾ? ನೀವು If no change has come in your life, that means you are not a new person. ಯೇಸು ಸ್ವಾಮಿ ನಂಬಿ ನಿಮ್ಮಲ್ಲಿ ಏನೂ ಕೂಡ ಬದಲಾವಣೆ ಆಗಿಲ್ಲ ಅಂದ್ರೆ ನೀವು ಯೇಸುವನ್ನ ಸರಿಯಾಗಿ ನಂಬಿಲ್ಲ ಮತ್ತು ಹೊಸ ವ್ಯಕ್ತಿಗಳಾಗಿ ಸೃಷ್ಟಿಯಾಗಿಲ್ಲ ಅಂತ ಅರ್ಥ ಅದು. So in the 2 Corinthians chapter 5 verse 17 says, 2 ಕೊರಿಂಥ ಪತ್ರಿಕೆ 5:17ನೇ ವಾಕ್ಯ ನೋಡ್ಕೊಳ್ಳೋಣ. ಆ ಸಂದರ್ಭದಲ್ಲಿ anyone who is in Christ is a new creature, old is gone. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. If you are not in Christ, you are the same person. ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇಲ್ಲ ಅಂದ್ರೆ ನೀವು ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚಿತವಾಗಿ ಮೊದಲೇ ಹೆಂಗಿದ್ರು ಹಂಗೆ ಇರ್ತೀರಾ ನೀವು. If you are trusting in Jesus only for some things of this world, ನೀವು ಬರೀ ಯಾವುದೋ ಒಂದು ಲೋಕದ ಆಶೀರ್ವಾದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಂಬೋದಾದ್ರೆ you are the most pitiable person when compared to others. ಅವಾಗ ಏನು ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಯೇಸುವನ್ನ ಯಾಕೋಸ್ಕರ ನಂಬಬೇಕಪ್ಪ ಅಂದ್ರೆ ನಾವು ಪರಿಪೂರ್ಣವಾಗಿ ಹೃದಯಪೂರ್ವಕವಾಗಿ ಯೇಸುವನ್ನು ನಂಬೋದಾದ್ರೆ ಬೇರೆ ಜನಗಳಿಗಿಂತಲೂ ಕೂಡ ನಮ್ಮ ಜೀವಿತ ಒಂದು ವ್ಯತ್ಯಾಸವಾಗಿರ್ತದೆ ಅದು. So when we are in Christ, we are seeing something connected with heaven also. ನಾವು ಯೇಸು ಸ್ವಾಮಿಯಲ್ಲಿರುವಾಗ ನಾವು ಪರಲೋಕ ಬಾದವರಾಗಿರ್ತೀವಿ ನಾವು. How many of you are thinking about heavenly things? ಎಷ್ಟು ಜನಗಳಿಗೆ ಪರಲೋಕದ ರಹಸ್ಯಗಳು, ಪರಲೋಕದ ಒಂದು ವಿಷಯಗಳು ಚೆನ್ನಾಗಿ ಗೊತ್ತು. Paul is speaking about do not think about the worldly things, but think about the heavenly things.
ಅಪೊಸ್ತಲದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಹೇಳ್ತಾನೆ, ನೀವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ, ಪರಲೋಕವಾದವುಗಳ ಮೇಲೆ ಮನಸ್ಸಿಡ್ರಿ ಅಂತ ಹೇಳ್ತಾನೆ. The people of the world are thinking about worldly things. ಈ ಲೋಕದ ಜನಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವಾಗ್ಲೂ ಕೂಡ ಬರೀ ಲೋಕದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. Even though we are living in this world, we are thinking about the heavenly things. ನಾವು ಹಂಗೆಲ್ಲ ತಿಳ್ಕೊಡಿ, ನಾವು ಯೇಸು ಸ್ವಾಮಿ ನಂಬಿದಂತ ಮಕ್ಕಳು ನಾವು ಈ ಲೋಕದಲ್ಲಿ ಇದ್ರೂ ಕೂಡ ನಾವು ಈ ಲೋಕದ ಬಗ್ಗೆ ಚಿಂತೆ ಮಾಡಿ ಪರಲೋಕದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ. ನಾವು We are connected with heaven always. ಯಾಕೆಂದ್ರೆ ನಾವು ಪರಲೋಕಕ್ಕೂ ನಮಗೂ ಒಂದು ಕನೆಕ್ಷನ್ ಆಗಿದೆ ನಮಗೆ ಇವಾಗ. Everyone have family, I think. ಪ್ರತಿಯೊಬ್ಬರಿಗೂ ಸಹ ಕುಟುಂಬ ಇದೆ ಎಂಬುದಾಗಿ ನಾನು ಭಾವಿಸ್ತೀನಿ. When you go somewhere else alone, ನೀವು ಕೆಲವು ಸಲ ಕೆಲವೊಂದು ಸ್ಥಳಗಳಿಗೆ ನೀವು ಒಂಟಿಯಾಗಿ ಹೋಗುವಂತ ಸಂದರ್ಭದಲ್ಲಿ, but when you are alone there, but even though when you are alone there, ಈಗಲೂ ಕೂಡ ಕೆಲವೊಂದು ಸಾರಿ ನೀವು ಒಂಟಿಯಾಗಿರುವಂತ ಸಂದರ್ಭದಲ್ಲಿ you will think about your family. ನೀವೇನ್ ಮಾಡ್ತೀರಿ ಗೊತ್ತಾ, ಅವಾಗ ಯಾವಾಗ ನೀವು ಒಂಟಿಯಾಗಿ ಹೊರಗಡೆ ಹೋಗ್ತೀರಾ ಅವಾಗ ನಿಮ್ಮ ಕುಟುಂಬ ನೆನಪಾಗುತ್ತೆ ನಿಮಗೆ. But our real family is in heaven. ಆದ್ರೆ ನಮ್ಮ ನಿಜವಾದ ಕುಟುಂಬ ಎಲ್ಲೈತಪ್ಪ ಅಂದ್ರೆ ಪರಲೋಕದಲ್ಲಿದೆ. We have a father there. ನಮಗೆ ಪರಲೋಕದ ಒಬ್ಬ ತಂದೆ ಇದ್ದಾನೆ. His name is God Jehovah. ಆತನ ಹೆಸರು ಯೆಹೋವ ದೇವರು. And we have been saved through his son Jesus Christ. ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಿಸಲ್ಪಟ್ಟಿದ್ದೀವಿ. So we are not orphans. ನಾವು ಅನಾಥರಲ್ಲ. ನಾವು there is a word in the book of John chapter 14, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ verse 1, 2, 3. You can read. 1, 2, 3, 4ನೇ ವಚನ ಓದಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 1, 2, 3, 4ನೇ ವಚನ ಓದಿ. The book. One, two, and three. That's enough. So I will read. Let not your heart be troubled. But ವಾಕ್ಯದಲ್ಲಿ ನೋಡ್ತೀವಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. You believe in God, believe also in me. ನೋಡಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ದೇವರನ್ನ ನಂಬ್ರಿ, ದೇವರ ಮೇಲೆ ನೀವು ನಂಬಿಕೆ ಇಡ್ರಿ ಅಂತ ಸ್ವಾಮಿ ಹೇಳ್ತಾರೆ. ಅದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಡ್ರಿ ಅಂತ ಸ್ವಾಮಿ ಹೇಳ್ತಾರೆ. In my father's house are many mansions. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲಿ ಪರಲೋಕದಲ್ಲಿ. If it were not so, I would have told you. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ. I go to prepare a place for you. ನಾನು ನಿಮಗೆ ಪರಲೋಕದಲ್ಲಿ ಸ್ಥಳವನ್ನ ಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದೇನೆ. And if I go and prepare a place for you, ನಾನು ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ I will come again and receive you to myself. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನೋ. And there where I am, there you may be also. ನಾನು ಎಲ್ಲಿರ್ತೀನೋ ಅಲ್ಲೂ ಕೂಡ ನೀವಿರಬೇಕು ಅಂತ ಸ್ವಾಮಿ ಹೇಳ್ತಾರೆ. So what you are thinking? Are you thinking about something in this world? ನೋಡಿ ಈ ಲೋಕದಲ್ಲಿ ಇದ್ಕೊಂಡು ನೀವು ಬೇರೆ ಬೇರೆ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ? Or are you thinking about the heavenly things? ಬರೀ ಪರಲೋಕ ಅಥವಾ ಬರೀ ಪರಲೋಕದ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ನೀವು? Even though Jesus is in heaven, ಯೇಸು ಕ್ರಿಸ್ತನು ಈಗ ಪರಲೋಕದಲ್ಲಿ ಇದ್ರೂ ಕೂಡ ಈಗ he is with heavenly Father. ಆತನು ಪರಲೋಕದ ತಂದೆಯ ಬಳಿ ಕೂತ್ಕೊಂಡಿದ್ದಾನೆ. And heavenly Father is sitting on the throne. ಪರಲೋಕದ ದೇವರು ಆತನ ಸಿಂಹಾಸನದ ಮೇಲೆ ಪರಲೋಕದಲ್ಲಿ ಕೂತಿದ್ದಾನೆ. There are 12 and 12 elders on either side, 24 elders. ಪರಲೋಕದಲ್ಲಿ ದೇವರ ಸಿಂಹಾಸನ ಇದೆ. ದೇವರ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿವೆ. 24 ಸಿಂಹಾಸನದಲ್ಲಿ 24 ಮಂದಿ ಹಿರಿಯರು ಕೂತ್ಕೊಂಡಿದ್ದಾರೆ. Sitting on either side of heavenly Father. ಆ ಪರಲೋಕದ ತಂದೆಯ ಬಳಿಯಲ್ಲಿ And also Jesus, also the Son of God is there. ನೋಡಿ ಯೇಸು ಸ್ವಾಮಿಗೂ ಸಹ ಒಂದು ಸಪರೇಟ್ ಸಿಂಹಾಸನ ಇದೆ. ಯೇಸು ಸ್ವಾಮಿನೂ ಕೂಡ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನೆ. And there are 4 creatures also. ಅಲ್ಲಿ ವಾಕ್ಯದಲ್ಲಿ ನೋಡ್ತೀವಿ 4 ಮೃಗಗಳಿದಾವೆ ಅಲ್ಲಿ. And there are a lot of angels. ಅನೇಕ ಜನ ಕೋಟ್ಯಾನುಕೋಟಿ ದೇವದೂತರುಗಳು ಪರಲೋಕದಲ್ಲಿ ಇದ್ದಾರೆ. That we cannot count. ಅದನ್ನ ದೇವದೂತರುಗಳನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. And everyone are worshiping God. ಅಲ್ಲಿ ಪರಲೋಕದಲ್ಲಿರುವಂತ ದೇವದೂತರುಗಳು ಪ್ರತಿಯೊಬ್ಬರು ಕೂಡ ಅಲ್ಲಿ ದೇವರನ್ನ ಆರಾಧನೆ ಮಾಡ್ತಿದ್ದಾರೆ. And people who have been living in this world, who have been going to heaven, ಯಾರ್ಯಾರು ಈ ಲೋಕದಲ್ಲಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. they are also worshiping along with the angels in heaven. ನಾವು ಪರಲೋಕ ರಾಜ್ಯಕ್ಕೆ ಹೋದ್ಮೇಲೆ ನಾವು ಯೇಸು ಕ್ರಿಸ್ತನ ಸಂಗಡ ಪರಲೋಕದಲ್ಲಿ ಇರುವಂತ ದೇವರನ್ನ ಆರಾಧನೆ ಮಾಡ್ತೀವಿ ಅಲ್ಲಿ. So this is the picture of heaven. ಇದು ಪರಲೋಕದಲ್ಲಿ ಇರುವಂತ ಒಂದು ದೊಡ್ಡ ಒಂದು ಚಿತ್ರಣ. ಅದು How do you know that it is the picture of heaven? ಇದು ಅರ್ಥ ಆಯ್ತಾ ನಿಮ್ಗೆ? ಇದು ಊಹೆ ಮಾಡ್ಕೊಂಡಿದ್ರೆ ಪರಲೋಕದ if you read the book of Revelation, you can see that is the picture of heaven. ಪರಲೋಕದ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂದ್ರೆ
ಪ್ರಕಟಣೆ ಗ್ರಂಥವನ್ನು ಓದುವಾಗ ಗೊತ್ತಾಗುತ್ತೆ ನಿಮಗೆ ಪರಲೋಕ ಹೇಗಿದೆ ಎಂಬುದಾಗಿ. But only few people are thinking about the things of heaven. ನೋಡಿ,